Welcome back my dear students. So today in this class ನಾವೇನು ನೋಡೋಣ ಅಂದರೆ annotation, layers, block. ಓಕೆ, annotation, layers ಮತ್ತು ಬ್ಲಾಕ್ ಬಗ್ಗೆ ನೋಡೋಣ. ಆಮೇಲೆ ಜೊತೆಗೆ ಪ್ರಿಂಟ್ಔಟ್ ಹೇಗೆ ತೆಗೆಯೋದಂತ ನೋಡೋಣ. ಸೊ annotations, layers, block ಆ್ಯಂಡ್ ಪ್ರಿಂಟ್ಔಟ್ ಹೇಗೆ ಅಂತ ಗೊತ್ತಾದರೆ ಸೊ ಆಲ್ಮೋಸ್ಟ್ ಎಷ್ಟು ಬೇಕು ನಿಮಗೆ ಈ ಸೆಮಿಸ್ಟ್ರಿಗೆ ಅಷ್ಟು ಕಲ್ತಾಗುತ್ತೆ. ಬಟ್ ಇದೇ ಫೈನಲ್ ಅಲ್ಲ, ದೇರ್ ಈಸ್ ಲಾಟ್ ಮೋರ್, ಇನ್ನೂ ಜಾಸ್ತಿ ಇದೆ ಇದರಲ್ಲಿ ಕಲಿಯೋದು. ಸೊ ಹ್ಯಾಚಿಂಗ್ ಬಗ್ಗೆ ತುಂಬ ಡೆಪ್ತಲ್ಲಿದೆ, ಲೇಯರ್ಸ್ ಬಗ್ಗೆ ಡೆಪ್ತಲ್ಲಿದೆ. ಓಕೆ, ಅವೆಲ್ಲ ಮುಂದೆ ಕ್ಲಾಸ್ ಟೈಮ್ ಸಿಕ್ಕರೆ ನಾನು ಹೇಳ್ಕೊಡ್ತೀನಿ. ಇವಾಗ ಸೊ ನಿಮ್ಮ ಸೆಮಿಸ್ಟ್ರಿಗೆ ಉಪಯುಕ್ತವಾದ ಏನು ಎಲಿಮೆಂಟ್ಸ್ ಇದ್ದಾವೋ ಅಥವಾ ಆಬ್ಜೆಕ್ಟ್ಸ್ ಇದ್ದಾವೋ ಅದನ್ನು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಸೊ ನಾವು ಒಂದು ಲೈನ್ ತಗೋತೀನಿ. ಓಕೆ, ಇದೊಂದು ಬಾಕ್ಸ್ ಅಂದ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಹೆಸರು ಕೊಡಬೇಕೀಗ, ಆಯಿತಾ? ಸೊ ಆ್ಯನೋಟೇಷನ್ ಅಂದ್ರೇನು? ಇಟ್ಸ್ ಜಸ್ಟ್ ಟೆಕ್ಸ್ಟ್ ಆ್ಯನೋಟೇಟ್ ಮಾಡೋದು, ಏನೇ ಒಂದು ಪಾಯಿಂಟ್ ಔಟ್ ಮಾಡೋದು. ಸೊ ಟೆಕ್ಸ್ಟಲ್ಲಿ ಆಗಿರ್ಬೋದು ಅಥವಾ ಅದೆಷ್ಟು ಡೈಮೆನ್ಷನ್ ಇದೆ ಅಂತ ಆಗಿರ್ಬೋದು. ಓಕೆ, ಸೊ ಆ್ಯನೋಟೇಷನ್ ಬಾಕ್ಸಲ್ಲಿ ಬಂದಾಗ ಇಲ್ಲಿದೆ ನೋಡಿ, ಸ್ಟ್ಯಾಂಡರ್ಡ್, ಆ್ಯನೋಟೇಟಿವ್ ಅಂತಿದೆ, ಸ್ಟ್ಯಾಂಡರ್ಡ್ ಅಂತಿದೆ. ಆ್ಯನೋಟೇಟಿವ್ ಅಂದರೆ ಇದು ಆಟೋಕ್ಯಾಡ್ ಅವ್ರದ್ದು, ಸ್ಟ್ಯಾಂಡರ್ಡ್ ಅಂದರೆ ನಮಗೆ ಬೇಕಾದಾಗ ಮತ್ತೆ ನಾವು ಸೆಟಪ್ ಮಾಡ್ಕೋಬೋದು. ಸೊ iOS 25, ಓಕೆ, ದಿಸ್ ಇಸ್ ಅ ಮೆಥಡ್. ಸೊ ಆ್ಯನೋಟೇಟಿವ್ ಅಂದರೆ ಈ ಥರ ಇರುತ್ತೆ. ಅದೇ iOS 25 ಅಲ್ಲಿ ಇಟ್ಸ್ ಓಕೆ, ಸ್ಟ್ಯಾಂಡರ್ಡಲ್ಲಿ ಈ ಥರ ನಮ್ಗೆ ಯಾವ ಮೆಥಡ್ ಬೇಕು ಆ ಮೆಥಡ್ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಜಾಸ್ತಿ ಸ್ಟ್ಯಾಂಡರ್ಡೇ ಹೋಗ್ತೀವಿ, ಓಕೆನಾ? ಸೊ ಇದು ನಮಗೆ ಕನ್ಫ್ಯೂಸ್ ಆಗುತ್ತೆ, 1.78 ಅದು 1.78, ಅದ್ರ ಬದಲು ಸ್ಟ್ಯಾಂಡರ್ಡ್ ತೊಗೊಂಡ್ರೆ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್, ರೈಟ್? ಸೊ ವರ್ಡಿಂಗ್ ಟೆಕ್ಸ್ಟು ಅಷ್ಟೇ ಸ್ಟ್ಯಾಂಡರ್ಡ್ ಇರಲಿ. ಓಕೆ, ನೆಕ್ಸ್ಟ್ ಇದು we can change it. Okay, this is title bar. Now see, ಇವಾಗ ನಾನು ಇದರದ್ದು ಫಸ್ಟ್ ಡೈಮೆನ್ಷನ್ಸ್ ನೋಡೋಣ. ಸೊ ಡೈಮೆನ್ಷನ್ಸ್ ಅಂತ ಒಂದು ಟ್ಯಾಬ್ ಇದೆ. ಓಕೆ, ಸೊ ಅಲ್ಲಿ ಕ್ಲಿಕ್ ದಟ್. ಅದು ಕ್ಲಿಕ್ ಆದ ತಕ್ಷಣ ಏನು ಕೇಳ್ತಾ ಇದೆ, ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ಕಮಾಂಡ್ ಪ್ರಾಂಪ್ಟಲ್ಲಿ ಡಿಮ್ ಸೆಲೆಕ್ಟ್ ಆಬ್ಜೆಕ್ಟ್ಸ್ ಆರ್ ಸ್ಪೆಸಿಫೈ ಫಸ್ಟ್ ಎಕ್ಸ್ಟೆನ್ಷನ್ ಲೈನ್ ಒರಿಜಿನ್. ಓಕೆ, ನಿಮ್ಮದು ಲೈನ್, ನಿಮ್ಮ ಡೈಮೆನ್ಷನ್ ಯಾವ ಥರ ತೆಗಿಬೇಕು, ಆ್ಯಂಗುಲರ್, ಬೇಸ್ ಲೈನ್, ಕಂಟಿನ್ಯೂಸ್, ಆರ್ಡಿನೇಟ್, ಅಲೈನ್. ಸೊ ವಿಲ್ ಟೇಕ್ ಇಯರ್, ಇಲ್ಲಿ ಆಪ್ಷನ್ ಇದೆ ನೋಡಿ, ಲೀನಿಯರ್, ಅಲೈನ್ಡ್, ಆ್ಯಂಗುಲರ್, ಆರ್ಕ್ ಲೆಂತ್, ರೇಡಿಯಸ್, ಡಯಾಮೀಟರ್ ಬೇಕಾ, ಓಕೆ, ಅಥವಾ ನಿಮಗೆ ಕೋಆರ್ಡಿನೇಟ್ಸ್ ಬೇಕಾ ಅದನ್ನು ತೊಗೋಬೋದು, ಜಾಬ್ ಅದನ್ನು ತೊಗೋಬೋದು. ಓಕೆ, ನಾವು ಸೊ ನನಗೇನು ಬೇಕು, ಡೈಮೆನ್ಷನ್ ಬೇಕು, ದಟ್ ಈಸ್ ಲೀನಿಯರ್ ಡೈಮೆನ್ಷನ್ಸ್ ಬೇಕು. ಸೊ ಅದೇನು ಮಾಡಬೇಕು, ಸ್ಪೆಸಿಫೈ ಫಸ್ಟ್ ಲೈನ್ ಆಫ್ ದ ಒರಿಜಿನ್. ಸೊ ಎಲ್ಲಿಂದ ಎಲ್ಲಿವರೆಗೆ ಡೈಮೆನ್ಷನ್ಸ್ ಬೇಕು, ಸೊ ಇಲ್ಲಿಂದ ಇಲ್ಲಿವರೆಗೆ ನಮ್ಗೆ ಡೈಮೆನ್ಷನ್ಸ್ ಬೇಕು. ಸೊ ಎಷ್ಟಿದೆ, ಸೊ ಇಟ್ ಈಸ್ ವಿಸಿಬಲ್, ಕಾಣಲ್ಲ. ಯಾಕೆ ಕಾಣಲ್ಲ? ಬಟ್ ಅದು ಆಗಿದೆ, ಬಟ್ ನಮಗೆ ಕಾಣಂಗಿಲ್ಲ. ವೈ ಐ ಟೆಲ್ ಯು, ಇಟ್ ವಿಲ್ ಬಿ ಹಿಯರ್ ಸಮ್ವೇರ್, ಬಟ್ ವಿ ಕಾಂಟ್ ಸಿ ಇಟ್, ರೈಟ್? ಸೊ ಅದಕ್ಕೆ ಮೊದಲು ಏನು ಮಾಡಬೇಕು, ನಮ್ಮ ಡೈಮೆನ್ಷನ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಸೊ ಏನದು ಎಸ್ಕೇಪ್ ಕೊಟ್ಟೆ. ನೆಕ್ಸ್ಟು DIMSTYLE, ಇಟ್ ಇಸ್ ಕಾಲ್ಡ್ ಡೈಮೆನ್ಷನ್ ಸ್ಟೈಲ್ ಆರ್ ಡಿಮ್ ಸ್ಟೈಲ್. ಸೊ ಇದರಲ್ಲಿ ಬಂದೀನಿ, ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್, ಸ್ಟ್ಯಾಂಡರ್ಡ್. ಏನು ಮಾಡಬೇಕು, ಇದನ್ನು ಮಾಡಿಫೈ ಮಾಡಬೇಕು. ಓಕೆ, ಮಾಡಿಫೈ ಮಾಡಿ ಸಿಂಬಾಲ್ಸ್ ಆ್ಯಂಡ್ ಆ್ಯರೋ ಸೈಜ್ ಎಷ್ಟಿರಲಿ, 18 ಇದೆ, 0.18 ಇದೆ. ಸೊ ಐ ವಿಲ್ ಮೇಕ್ ಇಟ್ ಸ್ವಲ್ಪ ಲಾರ್ಜರ್, ಲೈಕ್ 1.18. ಓಕೆ, ಸೊ ಕ್ಲೋಸ್ಡ್ ಫಿಲೆಟ್ ಇರಲ್ಲ ಅಥವಾ ನಿಮ್ಮ ಆ್ಯರೋ ಹೇಗಿರಲಿ ಅನ್ನೋದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಡಾಟ್ ಇಟ್ಟರೆ ಇಲ್ಲೆಲ್ಲ ಡಾಟ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಪ್ರಿವ್ಯೂ. ಕ್ಲೋಸ್ಡ್ ಫಿಲೆಟ್ ಇದ್ರೆ ಈ ಥರ ಆಗುತ್ತೆ. ಸದ್ಯಕ್ಕೆ ಇದಿರಲಿ. ನೆಕ್ಸ್ಟು ಟೆಕ್ಸ್ಟು, ಲೈನ್ಸಲ್ಲಿ ನೋಡಿ ಕಲರ್ ನೀವು ಇಲ್ಲೇ ಬೇಕಾದ್ರೂ ಚೇಂಜ್ ಮಾಡ್ಬೋದು, ನಿಮ್ಮದು ಕಲರ್ ಯಾವ ಥರ ಬರಲಿ ಡೈಮೆನ್ಷನ್ದು. ಓಕೆ, ನೀವು ಇಲ್ಲಿ ಸೆಟ್ ಮಾಡಿದರೆ ಎಲ್ಲ ಕಡೆ ಸೆಟ್ ಮಾಡ್ದಂಗೆ ಆಗುತ್ತೆ. ಸೊ ಸಿಯಾನ್ ಕಲರ್ ಇರಲಿ. ಸೊ ಇಲ್ಲಿ ನೋಡಿ, ಓಕೆ, ಸೊ ದಿಸ್ ಈಸ್ ಅ ಡಯಾಗ್ರಾಮ್ ಆ್ಯಂಡ್ ಇಟ್ ಈಸ್ ಶೋಯಿಂಗ್ ಇಟ್. ಸೊ ವಾಟ್ ಐ ವಿಲ್ ಡು, ಬೈ ಲೇಯರ್ ಅಂತ ಇರ್ತೀನಿ. ಸೊ ನಾ ಈ ಲೇಯರಲ್ಲಿ ಹೋಮ್ ಪೇಜಲ್ಲಿ ಯಾವ ಲೇಯರಲ್ಲಿ ಇರ್ತೀನಿ ಅದೇ ಕಲರ್ ನನಗೆ ಬರುತ್ತೆ. ನೆಕ್ಸ್ಟು ಬೇಸ್ ಲೈನ್ ಸ್ಪೇಸಿಂಗ್. ಸೊ ಇದು ಜಾಸ್ತಿ ಮಾಡ್ತಾ ಹೋದಂಗೆ ಇಟ್ ಈಸ್ ಜಸ್ಟ್ ಸ್ಪೇಸಿಂಗ್. ಐ ವಿಲ್ ಟೆಲ್ ಯು ಅಬೌಟ್ ದಿಸ್. ನೆಕ್ಸ್ಟ್ ಸಿಂಬಾಲ್ಸ್ ಆ್ಯಂಡ್ ಆ್ಯರೋಸ್. ಟೆಕ್ಸ್ಟು ಯಾವ ಥರ ಟೆಕ್ಸ್ಟ್ ಇರಲಿ, ಸ್ಟ್ಯಾಂಡರ್ಡ್ ಆರ್ ಅನಾಟೇಟಿವ್, ಸ್ಟ್ಯಾಂಡರ್ಡ್ ಇರಲಿ. ನೆಕ್ಸ್ಟು ಸೊ ಟೆಕ್ಸ್ಟ್ ಹೈಟ್ ಎಷ್ಟಿರಲಿ. ಓಕೆ, ಸೊ ಇದನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಸೊ ಒಂದು ಇಷ್ಟು ಕೊಟ್ಟಿದ್ದೀನಿ, 3.68. ಓಕೆ, ಸೊ ಫಿಟ್ ಪ್ರೈಮರಿ ಯೂನಿಟ್ಸ್. ಸೊ ಇಲ್ಲೆಲ್ಲ
ಆಪ್ಷನ್ಸ್ ಇದೆ, ಯಾವ ಥರ ನಿಮಗೆ ತೋರಿಸ್ಬೇಕು ಅಂತ ಅಷ್ಟೇ. ಸೊ ಆಲ್ಟರ್ನೇಟ್ ಯೂನಿಟ್ಸ್ ಆಲ್ರೆಡಿ ಇದು MMಲ್ಲಿದೆ, ನಿಮಗೆ ಆಲ್ಟರ್ನೇಟ್ ಯೂನಿಟ್ಸಲ್ಲಿ ಇಡಬೇಕಾ, ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟು 25.4 ಏನದು ಇಂಚಸ್. ಓಕೆ, ಸೊ ಅದರಲ್ಲಿ ತೋರಿಸ್ಬೇಕು. ಸೊ ಆಲ್ಟರ್ನೇಟ್ ಯೂನಿಟ್ಸ್ ನಿಮಗೆ ಎದರಲ್ಲಿ ತೋರಿಸ್ಬೇಕು, ಇಂಜಿನಿಯರಿಂಗ್ ಅಂತ ಕೊಟ್ಟರೆ ನಿಮಗೆ ಇಂಚಸಲ್ಲಿ ತೋರಿಸುತ್ತೆ, ಅಥವಾ ಆರ್ಕಿಟೆಕ್ಚರಲ್ಲಿ ತೋರಿಸ್ಬೇಕಾ. ಓಕೆ, ಆಲ್ ದ ವ್ಯಾಲ್ಯೂಸ್ ಆರ್ ದೇರ್, ಜಸ್ಟ್ ನಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೇಕು. ಸೊ ಈಗ ಸದ್ಯಕ್ಕೆ ಆಲ್ಟರ್ನೇಟ್ ಯೂನಿಟ್ಸ್ ಬೇಡ, ಟಾಲರೆನ್ಸಸ್ ಇದು ನಿಮ್ಗೆ ಬೇಕಾಗಿಲ್ಲ. ಸೊ ಹಿಯರ್ ಸಿ ಓಕೆ, ಸೆಟ್ ಕರೆಂಟ್ ಅಂತ ಕೊಡ್ತೀನಿ, ಕ್ಲೋಸ್. ನಾವು ಇವಾಗ ಡೈಮೆನ್ಷನ್ ತಗೋತೀನಿ ನೋಡಿ. See, again it's not visible, so I'll check the units what I have kept. So units decimal it's in mm. Okay, so what I do in martinandre, so 100 mm. Oh, it's very enlarge tumba agibitide. So 100 mm andre this is your 100 mm. So I'll check now. See, 100 mm, got it. ಸೊ ಇವಾಗ ನೋಡಿ ಅದು ಫುಲ್ ಝೂಮ್ ಔಟ್ ಆಗಿತ್ತಲ್ಲ. ಸೊ rectangle, so I want the dimension of this rectangle. So dimension, I take this, that is what 311.1. so what is this dimension, 216.9. okay, now ಅದೇ ನಾನು ಡಿಮ್ ಸ್ಟೈಲಲ್ಲಿ ಹೋಗಿ ಮಾಡಿಫೈ ಟೂಲ್ಸಿಗೆ ಹೋಗಿ ನಾನು ಇಲ್ಲಿ ಏನಾದರೂ ಕಲರ್ ಚೇಂಜ್ ಕೊಟ್ಟರೆ ರೆಡ್ ಕೊಡ್ತೀನಿ. ಸೊ ನನಗೆಲ್ಲವೂ ರೆಡ್ಡಲ್ಲಿ ಬರುತ್ತೆ. ಸೊ ಐ ಟೇಕ್ ಸರ್ಕಲ್, ಐ ಟೇಕ್ ಅ ಲೈನ್. ಸೊ 1000 mm ತಗೋತೀನಿ. So I'll just draw a line because I need to find dimension. No, I will not take. ಇವಾಗ ನೋಡಿ, ಸೊ ನನಗೆ ಸರ್ಕಲ್ದು ಬೇಕು ಡೈಮೆನ್ಷನ್ಸ್. ಸೊ ಸರ್ಕಲ್ದು ಕೊಡುತ್ತೆ ಇದು, ಓಕೆ, ಬಟ್ ಇಟ್ ವಿಲ್ ಡೈರೆಕ್ಟ್ಲಿ ಗಿವ್ ದ diameter like so 244.3. this is the diameter. So dim style, again go dim style, I'll increase the size of the text. So text ಬಂದ್ಬಿಟ್ಟು 5 mm ಇಡ್ತೀನಿ. okay, set current, close. okay, now visible, now also too small is there. again I'll check dim style, modify, okay, set current, close. see, okay, better now. ಅಥವಾ ಒಂದೇ ಸಲ ನೀವೇನು ಮಾಡ್ಕೊಳ್ಳಿ, you can keep it as 50, direct it, so 20 mm. okay, set current, close. now so what is its value, see, dimension 896.9. so ನನಗೇನು ಬೇಕೀಗ ಅಲೈನ್ಡ್ ಡಿಸ್ಟೆನ್ಸ್ ಬೇಕು. ಸಿ, ಈ ಪಾಯಿಂಟಿಂದ ಈ ಪಾಯಿಂಟ್ ನನಗೇನಿದೆ ಅಲೈನ್ಡ್ ಡಿಸ್ಟೆನ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಡಿಸ್ಟೆನ್ಸ್ ಇದೆ, ಆಂಗುಲರ್. ಸೊ if I took any angle means, see, so angular ಮಾಡ್ತೀನಿ ನೋಡ್ರಿ ಈಗ, angular distance. so select the arc, select second line. so what is the distance, it is 90 degree. okay, so every dimension we can find. arc length, so I'll draw the first arc, first arc, so 3-point arc. okay, now I'll take this arc length, select the arc, see, directly 535.6 is the arc length. so ಈ ರೀತಿ ನಾವು ಪ್ರತಿಯೊಂದು ಡೈಮೆನ್ಷನ್ ತಗೋಬಹುದು. ಸೊ ರೇಡಿಯಸ್ ನೋಡಿ ಡೈರೆಕ್ಟ್ ಸಿಗುತ್ತೆ, ಜಸ್ಟ್ ಏನು ಸರ್ಕಲ್ ಎಷ್ಟಂತ ಗೊತ್ತಾಗ್ಬಿಟ್ರೆ ಆಯಿತು. ಸಿ, ಐ choose the radius, I'll click on the circle,
ರೇಡಿಯಸ್ ಎಷ್ಟು ಅಂತ ಬಂತು, ದಟ್ ಈಸ್ 1602. ಸೊ ಯಾವುದೇ ಡೈಮೆನ್ಷನ್ಸ್ ಇರಲಿ ನಾವು ಅದನ್ನು ಕಂಡುಹಿಡಿಬೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಆಟೋಕ್ಯಾಡ್. ಇವಾಗ ನೇಮಿಂಗ್ ಮಾಡಬೇಕಲ್ಲ. ಸೊ ನೇಮಿಂಗ್ ಮಾಡೋಕ್ಕೆ ನಮಗೆ 2 ಟೈಪ್ಸ್ ಇದೆ, ಒಂದು ಮಲ್ಟಿ ಲೈನ್ ಟೆಕ್ಸ್ಟ್, ಇನ್ನೊಂದು ಸಿಂಗಲ್ ಟೆಕ್ಸ್ಟ್. ಮಲ್ಟಿ ಲೈನ್ ಟೆಕ್ಸ್ಟ್ ಅಂದರೆ ನಾವು ಸೇಮ್ ವರ್ಡಲ್ಲಿ ಬರೆದ ಹಾಗೆ, ವರ್ಡಲ್ಲಿ ಹೆಂಗೆ ಟೈಪ್ ಮಾಡ್ತೀವಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಅದೇ ಥರ. ಸೊ ಒಂದ್ರ ಕೆಳಗಡೆ ಒಂದು ಲೈನು ಬರ್ತಾ ಹೋಗುತ್ತೆ. ಸಿಂಗಲ್ ಟೆಕ್ಸ್ಟ್ ಅಂದರೆ ಸೊ ಒಂದು ಕ್ಲಿಕ್ಕಿಗೆ ಒಂದೇ ಲೈನ್ ಬರಿಬೋದು. ಮಲ್ಟಿ ಲೈನಿಗೆ ಒಂದು ಕ್ಲಿಕ್ಕಲ್ಲಿ ಎಷ್ಟೋ ಮಲ್ಟಿ ಲೈನ್ಸ್ ಬರಿಬೋದು, ಒಂದಕ್ಕಿಂತ ಜಾಸ್ತಿ ಲೈನ್ಸ್ ಬರಿಬೋದು. ಸೊ ನಾನು ಯಾವಾಗ ಟೆಕ್ಸ್ಟಿಗೆ ಹೋಗಿ ಮಲ್ಟಿ ಲೈನ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ ಅವಾಗ ನಂಗೆ ಏನು ಕೇಳ್ತದು, ಸ್ಪೆಸಿಫೈ ಫಸ್ಟ್ ಕಾರ್ನರ್. ಸೊ ಐ ಸ್ಪೆಸಿಫೈ ಆಪೋಸಿಟ್ ಕಾರ್ನರ್ ಅಂತ ಹೇಳಿದಾಗ ಇಟ್ ವಿಲ್ ಗೋ ಲೈಕ್ ದಿಸ್. ಸೊ ಇದರಲ್ಲಿ ಅದು ಕ್ರಿಯೇಟ್ ಆಗುತ್ತೆ, ಈ ಬಾಕ್ಸಲ್ಲೇ ನಮ್ಮ ಮಲ್ಟಿ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ಐ ಜಸ್ಟ್ ಕ್ಲಿಕ್ ಇಟ್, ಸೊ ಇಟ್ ಈಸ್ ಕ್ರಿಯೇಟೆಡ್. ಓಕೆ, now see, this is the box of our text. Now we will make it large. See, ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಅನೋಟೇಟಿವಲ್ಲಿ ಹೋಯ್ತದು. ಸೊ ಇಲ್ಲಿ ಮಲ್ಟಿಲೈನ್ ಟೆಕ್ಸ್ಟ್ ಆನ್ ಮಾಡಿದಾಗ ಟ್ಯಾಬ್ ಚೇಂಜ್ ಆಗುತ್ತೆ ಮೇಲ್ಗಡೆ. ಅಬ್ಸರ್ವ್ ದಿಸ್. ಸಿ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಕೊಡ್ತೀನಿ, 50 mm. ಓಕೆ, now it is 50 mm. Now I can write anything. That is, ಮತ್ತೆ ನಿಮಗೆ ಫಾಂಟ್ ಸೈಜ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ನಾವು ಟೈಮ್ಸ್ ನ್ಯೂ ರೋಮನ್. ಓಕೆ, ಬ್ಲಾಕ್ ಮಾಡೋದಿಲ್ಲ, ಬ್ಲಾಕು ಇಟಾಲಿಕ್ ಸೇಮ್ ಆಸ್ ವರ್ಡಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಲೈನ್ ಬೇಕಂದ್ರೆ ಜಸ್ಟ್ ಎಂಟರ್ ಇಟ್. ನೆಕ್ಸ್ಟ್ ಯು ವಿಲ್ ಗೆಟ್ another line. So where it gone? ಸೊ ಎನಿ ಅದರ್ ಕೀ ಪ್ರೆಸ್ ಆದರೆ ಈ ಥರ ಆಗುತ್ತೆ. ಅವಾಗ ಏನು ಮಾಡಬೇಕು, ಎಸ್ಕೇಪ್. ಡೂ ಯು ವಾಂಟ್ ಟು ಸೇವ್ ಯುವರ್ ಟೆಕ್ಸ್ಟ್ ಚೇಂಜಸ್? ನೋ ಮೀನ್ಸ್ ನೋ ಕೊಟ್ಟನಲ್ಲ, ಹೋಯ್ತದು. ಸೊ ಐ ವಿಲ್ ರೈಟ್ ಅನದರ್ ಟೈಮ್. ಈ ಫೆಸ್ ಅಂತ ಕೊಟ್ಟಿದ್ರೆ ಅದೇನು ಬರ್ತಿದ್ದೆ ಅದನ್ನು ನೋಡ್ಬೋದಿತ್ತು. ಪರವಾಗಿಲ್ಲ, ಇನ್ನೊಮ್ಮೆ ನೋಡೋಣ. ಸೊ ಮಲ್ಟಿ ಲೈನ್ ಟೆಕ್ಸ್ಟ್, ಸ್ಪೆಸಿಫೈ ಕಾರ್ನರ್. ಸೊ ಅಗೇನ್ ಐ ವಿಲ್ ಟೇಕ್ ಆಸ್ 50. Okay, now next YouTube. Next I can write directly. So here also you can change all the things once you select. Select ಮಾಡ್ಕೊಂಡು ಚೇಂಜ್ ಮಾಡ್ಕೋಬಹುದು, ಆರ್ ಯು ಕ್ಯಾನ್ ಡಿಮ್ ಸ್ಟೈಲ್ ಅಲ್ಲಿ ಹೋಗಿ ಮತ್ತೆ ನೀವು ಚೇಂಜ್ ಮಾಡ್ಬೋದು. ಓಕೆ, ಸಿ ಒಂದೇ ಲೈನ್ ಬಂತು. ನೆಕ್ಸ್ಟ್ ಎಂಟ್ರಿ ಕೊಟ್ರೆ ಬರಲ್ಲ ಅದು. Okay, see, single line text, specify start point. See, it is not selecting. Now it is selected, so rotate. ಜಸ್ಟ್ ಐ ಆಮ್ ಶೋಯಿಂಗ್ ಯು. ಸೊ ಅದು ರೊಟೇಟ್ ಯಾಕೆ ಆಯ್ತು ಅಂತ ಅದು ಡೌಟ್ ಅಂತಿದ್ರೆ, ಸೊ ಅದು ಓರಿಯೆಂಟೇಷನ್ ಕೇಳುತ್ತೆ. ಆವಾಗ ನಾನು ಏನು ಮಾಡ್ತಾ ಇದ್ದೀನಿ, ರೈಟ್ ಕೊಡ್ತಾ ಇದ್ದೀನಲ್ಲ, ಮೀನ್ಸ್ ಓಕೆ ಕೊಡ್ತಾ ಇದ್ದೀನಿ. ದ್ಯಾಟ್ಸ್ ವೈ ಇಟ್ ಈಸ್ ರೊಟೇಟಿಂಗ್. ಸಿ, ಸಿಂಗಲ್ ಲೈನ್ ಟೆಕ್ಸ್ಟ್, ಸ್ಪೆಸಿಫೈ ಸ್ಟಾರ್ಟ್ ಪಾಯಿಂಟ್, ಸ್ಪೆಸಿಫೈ ಹೈಟ್, ಐ ಟೇಕ್ ಎಸ್ 50 mm, ಸ್ಪೆಸಿಫೈ ರೊಟೇಷನ್ 270 ತಗೋತಾ ಇದೆ. ಸೊ ಅದು ಆ ಥರ ಆಗ್ತದೆ. ನಾನು ಏನು ಕೊಡ್ತೀನಿ 0. ನಾವು ಐ ಕ್ಯಾನ್ ಟೈಪ್ ಲೈಕ್ ದಿಸ್. ಬಟ್ ಆಲ್ಸೋ ಐ ಕಾಂಟ್ ಸೆಲೆಕ್ಟ್ ದೆಮ್ ಇನ್ ಗ್ರೂಪ್. ಗ್ರೂಪಲ್ಲಿ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಅದು ಸೆಲೆಕ್ಟ್ ಆದರೆ ಸಿಂಗಲ್ ಲೈನ್ ಟೆಕ್ಸ್ಟೇ ಸೆಲೆಕ್ಟ್ ಆಗುತ್ತೆ. ಬಟ್ ಅದೇ ಈ ಕಡೆ ಇದು ಬಂದರೆ ಮಲ್ಟಿ ಲೈನ್ ಟೆಕ್ಸ್ಟ್ ಬರೆದಿದ್ದು. ಸೊ ನಾವು ಒಂದೇನಾದರೂ ಕನ್ಸಿಡರ್ ಮಾಡಿದರೆ ಇಟ್ ವಿಲ್ ಕನ್ಸಿಡರ್ ಆಸ್ ಎ ಗ್ರೂಪ್. ಮತ್ತು ನಾನು ಎಡಿಟ್ ಮಾಡೋಕ್ಕೆ ಹೋದ್ರೂ ನನಗೆ ಗ್ರೂಪಲ್ಲೇ ಸಿಗುತ್ತೆ.
ಬಟ್ ಇದಲ್ಲ, ಇದು ಹಿಂಗಲ್ಲ, ಇದು ಸಿಂಗಲ್ ಟೆಕ್ಸ್ಟ್ ಅಲ್ವಾ, ನಾವು ಸೆಲೆಕ್ಟ್ ಮಾಡೋಕೆ ಹೋದ್ರು ಸಿಂಗಲ್ ಆಗಿ ಸೆಲೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಓಕೆ, ನೌ ದಿಸ್ ವಾಸ್ ಅಬೌಟ್ ಟೆಕ್ಸ್ಟ್ ಆ್ಯಂಡ್ ಸಿಂಗಲ್ ಲೈನ್ ಟೆಕ್ಸ್ಟ್ ಡೈಮೆನ್ಷನ್ ಆಯಿತು. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೀಡರ್ ಅಂತ ಹೇಳಿ. ಸೊ ಆ್ಯಡ್ ಲೀಡರ್, ರಿಮೂವ್ ಲೀಡರ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಡೈಮೆನ್ಷನಿಂಗ್. ಸೊ ಇಲ್ಲಿ ನೋಡಿ, ಸೊ ಇದೇನೋದೊಂದು ಆಬ್ಜೆಕ್ಟ್ ಅಂತ ತಗೋತೀವಿ, ಸ್ಪೆಸಿಫೈ ಲೀಡರ್ ಆರೋ ಹೆಡ್ ಲೊಕೇಶನ್. ಸೊ ಎಲ್ಲಿ ನೀವು ಏನದು ಲೇಬಲ್ ಮಾಡ್ಬೇಕಂತಿದ್ದೀರಾ, ಸೊ ಇಲ್ಲಿ ಸ್ಪೆಸಿಫೈ ಲೀಡರ್ ಲ್ಯಾಂಡಿಂಗ್ ಸ್ಪೆಸಿಫೈ ಮಾಡಿ ಇಲ್ಲಿ ಬರೀರಿ ಏನಂತದ್ದು, ದಟ್ ಈಸ್ ಟೈಪ್ ಇಟ್ ಆಸ್ ಅ ಸರ್ಕಲ್. once I make it large, I am clearly visible and it is annotative, that it is a circle. ಇನ್ನು ಸ್ವಲ್ಪ ದೊಡ್ಡ ಮಾಡಬೇಕು. You have to select it, then you have to increase it. Circle. Okay, ಈ ಥರ ಲೇಬಲಿಂಗ್ ಮಾಡಬೇಕು. ಇವಾಗ ಯುವರ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಈಸ್ ಸಮಥಿಂಗ್ ಅಬೌಟ್ ಫೌಂಡೇಶನ್, ರೈಟ್? ಸೊ ಫೌಂಡೇಶನ್ ಮಾಡೋವಾಗ ಓಕೆ ಇದು ಮಾಡ್ತೀರಿ. ನೆಕ್ಸ್ಟ್ ಏನು ತಗೋತೀರಿ, ಮತ್ತೆ ಇಲ್ಲಿಂದ ಸೊ okay, just is an example. Okay, 3 steps ಇದೆ. ಈಗ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಬರೀಬೇಕು. ಸೊ ಇಲ್ಲಿ ಲೀಡರ್ ಆನ್ ಆಗಿದೆ, ದಟ್ಸ್ ವೈ ಐ ವಾಸ್ ಹ್ಯಾವಿಂಗ್ ಪ್ರಾಬ್ಲಮ್. ಸೊ ದಿಸ್ ಒನ್, ಸೊ ಯು ಫಸ್ಟ್ ಓನ್ಲಿ ಮೇಕ್ how much you want. So it is very big, we take it as 50. So when ಮಾಡ್ತೀನಿ, ಫಸ್ಟ್ ಸ್ಟೆಪ್. ಓಕೆ, ಸೊ ನಮ್ಗೆ ಕಾಣಲಿಲ್ಲ ಅಂದರೆ ವಿ ನೀಡ್ ಟು ನೆಕ್ಸ್ಟಿಗೆ ಹೋಗೋಣ. 200. ನೆಕ್ಸ್ಟ್ ಅದೇ ಲೀಟರ್ ತಗೋತೀನಿ. ನೆಕ್ಸ್ಟ್ ಐ ವಾಂಟ್ this one, second step. ಓಕೆ, ನಾವು ಇನ್ನೊಂದು ಕಮಾಂಡ್ ಹೇಳ್ಬಿಡ್ತೀನಿ ನೋಡಿ. 2MD ಆಗಿದೆ, ಲೀವ್ ಇಟ್. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ಸೆಕೆಂಡ್ ಸ್ಟೆಪ್ ಅಂತಿದೆ, ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಅಂತಿದೆ. ಇನ್ನೊಂದು ಏನಿದೆ ಕಮಾಂಡ್ ಇದೆ, ಅದೇನು ಮ್ಯಾಚ್ ಅಂತ ಹೇಳಿ. ಸೊ MATCH, ಮ್ಯಾಚ್ ಪ್ರಾಪ್. ಸೊ ಸೆಲೆಕ್ಟ್ ದ ಸೋರ್ಸ್ ಆಬ್ಜೆಕ್ಟ್. ನನಗೆ ಈ ಡೈಮೆನ್ಷನ್ದು ವರ್ಡಿಂಗ್ ಬೇಕು. ಸೊ ಸೆಲೆಕ್ಟ್ ಡೆಸ್ಟಿನೇಷನ್ ಆಬ್ಜೆಕ್ಟ್. ಸೊ ಏನು ಮಾಡಿದೆ ನಾನು ಇದು ಸ್ಮಾಲ್ ಇದೆ, ನನಗೆ ಇದರಲ್ಲೇ ಇದೇನು ಸೈಜ್ ಇದೆಲ್ಲ ಇದೇ ಸೈಜಲ್ಲಿ ನನಗೆ ಇದು ಬೇಕು, ಏನದು ಸೆಕೆಂಡ್ ಅನ್ನೋದು ಬೇಕು ಅಲ್ವಾ. ಸೊ ಯು ಹ್ಯಾವ್ ಒನ್ ಮೋರ್ ಕಮಾಂಡ್, ದಟ್ ಈಸ್ ಮ್ಯಾಚ್ ಪ್ರಾಪರ್ಟೀಸ್ ಅಂತ ಹೇಳಿ. ಓಕೆ, ಸೊ ಸೆಲೆಕ್ಟ್ ದ ಸೋರ್ಸ್ ಆಬ್ಜೆಕ್ಟ್, ಸೆಲೆಕ್ಟ್ ಡೆಸ್ಟಿನೇಷನ್ ಆಬ್ಜೆಕ್ಟ್. ಸಿ ಸೇಮ್ ವರ್ಡಿಂಗ್ಸ್ ಅಲ್ಲಿ ಬರುತ್ತೆ. ಸೊ ನೋ ನೀಡ್, ಜಸ್ಟ್ ಟೈಪ್ ಇಟ್ ಆಲ್, ಆಮೇಲೆ ಮ್ಯಾಚ್ ಪ್ರಾಪ್ ಮಾಡ್ಕೋಬೋದು. ಅಥವಾ ಒಂದೇ ಸಲ ನೀವು ಡಿಮ್ ಸ್ಟೈಲಲ್ಲಿ ಹೋಗಿ ಪ್ರಾಪರ್ಟಿ ಡಿಫೈನ್ ಮಾಡಿಕೊಂಡು ಬೇಗ ನಿಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಮಾಡ್ಬೋದು. ಓಕೆ, ದಿಸ್ ಈಸ್ ಮ್ಯಾಚ್ ಕಮಾಂಡ್. ಹೀಗೆ ವೇರಿಯಸ್ ಕಮಾಂಡ್ಸ್ ಇದ್ದಾವೆ, ಯೂಸ್ ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೊಂದು ಟೇಬಲ್ ಅಂತ ಹೇಳಿ. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲಿ ಟೇಬಲ್ ಅಂತ. ಓಕೆ, you can specify insertion point. ಸೊ ಇಲ್ಲಿ ನೀವು ಟೇಬಲ್ನ ರೆಡಿ ಮಾಡ್ಕೋಬೋದು. ಸಿ ಜಸ್ಟ್ ಡೈಮೆನ್ಷನ್ಸ್ ಕೊಡೋಕ್ಕೆ. ಓಕೆ, ಟೈಟಲ್ ಬ್ಲಾಕ್, here on. You can add the blocks, you can insert below, up, delete rows, insert left, ಎಲ್ಲ ಆಪ್ಷನ್ಸ್ ಇದ್ದಾವೆ. ಸೊ ಆಸ್ ಯು ಪ್ರಾಕ್ಟೀಸ್ ನೋ, you will get to know about that table properties. ನೆಕ್ಸ್ಟ್ ಬರ್ತೀವಿ ಲೇಯರ್ಸ್. ಈಗ ಲೇಯರ್ಸ್ ಬಗ್ಗೆ ನೋಡೋಣ. ಸೊ ವಾಟ್ ಈಸ್ ಲೇಯರ್ಸ್ ಆ್ಯಂಡ್ ಲೇಯರ್ ಪ್ರಾಪರ್ಟೀಸ್. ಸೊ ಲೇಯರ್ಸ್ ಅಂತ ಹೇಳಿದರೆ, ಸೊ ಅದೇ ಒಂದು ಅದರದೇ ಆದ ಗ್ರೌಂಡ್ ಅಥವಾ ಒಂದು ಪದರವನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇವಾಗ ಸಿ ಲೇಯರ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ, ಸೊ ವಾಟ್ ಐ ವಿಲ್ ಡೂ, ನಾನೊಂದು ಪ್ಲ್ಯಾನ್ ಹಾಕೋತೀನಿ. ಸೊ
So 12,000. Okay, so this is 12,000 line. So move. So all command use try ಮಾಡ್ತೀನಿ ಯೂಸ್ ಮಾಡೋಕ್ಕೆ. ಸಿ ಸೊ ಅದ್ಯಾಕೆ ಮೇಲೆ ಬರ್ತಿಲ್ಲ ಅಂದರೆ ಅದೇ ಲೈನಲ್ಲಿ ಬರ್ತಾ ಇತ್ತು ಅದು, ಯಾಕಂದರೆ ಆರ್ಥೋ ಆನ್ ಇತ್ತು. ಓಕೆ, ಸೊ ಇವಾಗ ನೋಡಿ, ಸೊ 12,000 ಲೈನ್ ಆ್ಯಂಡ್ ಆರ್ಥೋ ಆನ್ ಮಾಡ್ಕೋತೀನಿ. ಇಟ್ ಈಸ್ 8,000, ದೆನ್ 12,000, ದೆನ್ 8,000. ಓಕೆ, ಸೊ ಏನಾಗಿದೆ, ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿಕೊಂಡೆ, ಪ್ಲಾಟ್ ಅಂತ ಕನ್ಸಿಡರ್ ಮಾಡಿರಿ. ಸೊ ಇದನ್ನೇನು ಮಾಡ್ತೀನಿ, ಇನ್ನೊಂದು ಕಾಪಿ ಮಾಡ್ಕೊತೀನಿ ಈ ಕಡೆ. ಓಕೆ, ಸೊ ಈ ಲೇಯರ್ಸಲ್ಲಿ ಸೊ ನಾವೀಗ ಏನೇ ಡ್ರಾ ಮಾಡಿದ್ರು ಅದು 0 ಅನ್ನೋ ಫೋಲ್ಡ್ರಲ್ಲಿ, ಮೀನ್ಸ್ 0 ಅನ್ನೋ ಲೇಯರ್, ದ ಲೇಯರ್ ಈಗ ನಾವೇನು ಬಿಡಿಸ್ತಾ ಇದೀವಲ್ಲ ಅದು 0 ಅಂಥೇಳಿ ಕನ್ಸಿಡರ್ ಮಾಡುತ್ತೆ. ಸೊ ಇವಾಗ ಸೊ ಸಪ್ರೇಟ್ ಲೈನ್ ಇದೆ ಅಲ್ವಾ, ಸೆಲೆಕ್ಟ್ ಮಾಡಿದಾಗ ಒಂದೊಂದೇ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಏನು ಮಾಡ್ತೀನಿ, ಇವು 4 ಜಾಯಿನ್ ಮಾಡ್ತೀನಿ. ಜೆ ಎಂಟರ್ ಮಾಡಿದ್ರೆ ಏನಾಗುತ್ತೆ, ಜಾಯಿನ್ ಆಯಿತು. ಇವಾಗ ಏನು ಮಾಡ್ತೀನಿ, ಆಫ್ಸೆಟ್ ತೊಗೋತೀನಿ. ಸೊ ಆಫ್ಸೆಟ್ಟು ಸ್ಪೆಸಿಫೈ ಆಫ್ಸೆಟ್ ಡಿಸ್ಟೆನ್ಸ್ ಅಂತ ಕೇಳ್ತಾ ಇದೆ. ಸೊ 230 mm ವಾಲ್ ಐಲ್ ಟೇಕ್. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಟು ಆಫ್ಸೆಟ್. ಸೊ ನಾನು ಈ ಆಬ್ಜೆಕ್ಟ್ನ ಆಫ್ಸೆಟ್ ಮಾಡಬೇಕು. ಸೊ ಸಿ, ಸೊ 230 mm ವಾಲಿಗೆ ಆಫ್ಸೆಟ್ ಆಯಿತು. ನೆಕ್ಸ್ಟ್ ಇದನ್ನು ಅದೇ ರೀತಿ ಆಫ್ಸೆಟ್ ಮಾಡ್ತೀನಿ. ಸೊ ಒಂದೇ ಸಲ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅವು ಲೈನು ಜಾಯಿಂಡ್ ಆಗಿ ಇಲ್ಲ. ಸೊ ಐ ಹ್ಯಾವ್ ಟು ಡು ದಿಸ್. ಓಕೆ, ನೆಕ್ಸ್ಟು I'll just create a plan. Okay, ಇವಾಗ ಏನು ಮಾಡ್ಬೇಕು ನಾನು, ಸೊ ಮಧ್ಯದ ಲೈನ್ ತೆಗಿಬೇಕು. ಹೇಗೆ, ಸೊ ಟ್ರಿಮ್ ಕಮಾಂಡ್. ಸೊ ಟ್ರಿಮ್, ಎಂಟರ್, ಸಿ ಕಂಟಿನ್ಯೂಸ್ ಇದೆ ಅಂತ ತೋರ್ಸಕ್ಕೆ ಏನು ಮಾಡಬೇಕು, ಯೂಸಿಂಗ್ ಟ್ರಿಮ್ ಕಮಾಂಡ್. ಓಕೆ, ಸೊ ಇಲ್ಲಿ ನಾನು ಚಾಂಫರ್ ಕೂಡ ಯೂಸ್ ಮಾಡ್ಬೋದು. ಕರೆಕ್ಟ್. Then again trim command. Okay, so here also ನಮಗೇನು ಬೇಕು, trim command ಬೇಕು. ಓಕೆ, ಸೊ ಇದೇ ರೀತಿ ನಾ ಈ ಕಡೆ ತೊಗೋತೀನಿ ನೋಡ್ರಿ. ಸೊ ನನಗೆ ಇಷ್ಟು ಲೈನ್ ಸೆಲೆಕ್ಟ್ ಮಾಡಿಕೊಂಡೆ, ಸೇಮ್ ಪ್ಲ್ಯಾನ್ ಅಲ್ವಾ. ಇವಾಗ ಏನು ಮಾಡ್ತೀನಿ, ಕಾಪಿ ಮಾಡ್ತೀನಿ, ರೆಫರೆನ್ಸ್ ಪಾಯಿಂಟ್ ಇದನ್ನು ತೊಗೋತೀನಿ. ಸೊ ಈ ಲೈನ್, ಈ ಪಾಯಿಂಟು, ಸೊ ಆ ಡಯಾಗ್ರಾಮಿಗೆ ಹೋಗಿ ಅದೇ ಪಾಯಿಂಟಲ್ಲಿ ಕ್ಲಿಕ್ ಕೊಡ್ತೀನಿ. ಸೊ ಮೈ ಪ್ಲ್ಯಾನ್ ಇಸ್ ಕ್ರಿಯೇಟೆಡ್ ಬೋತ್. ಸೊ ನೆಕ್ಸ್ಟ್ ಅದನ್ನು ಟ್ರಿಮ್ ಮಾಡ್ತೀನಿ, ಎಲ್ಲೆಲ್ಲಿ ಟ್ರಿಮ್ ಅವಶ್ಯಕತೆ ಇದೆನೋ ಅಲ್ಲಲ್ಲಿ ಟ್ರಿಮ್ ಮಾಡ್ತೀನಿ. ಸೊ ಬರ್ತೀನಿ, ಲೇಯರ್ಸ್ ಬಗ್ಗೆ ಹೇಳ್ತೀನಿ, ಒಂದು ನಿಮಿಷ. ಸೊ ನೋಡಿ, ಪ್ಲ್ಯಾನ್ ಕ್ರಿಯೇಟ್ ಆಯಿತು ಅಲ್ವಾ. ಸೊ ಈ ಪ್ಲ್ಯಾನ್ನ ಸ್ವಲ್ಪ ಮೂವ್ ಮಾಡ್ತೀನಿ ನಾನು. ಓಕೆ, ಇವಾಗ ನೋಡಿ, ಸೊ ಈ ಪ್ಲ್ಯಾನ್ ಏನಿದೆ, ಈಗ ನಾನೇನು ಡ್ರಾ ಮಾಡಿದ್ನಲ್ಲ ಈ ಪ್ಲ್ಯಾನು 0 ಅನ್ನೋ ಲೇಯರಲ್ಲಿದೆ. ಸೊ ಸಿಯ ಇನ್ ದಿಸ್ ಲೇಯರ್ ಪ್ರಾಪರ್ಟೀಸು ಇಲ್ಲಿ ಹೋಗಿ ನಾನು ಕೆಳಗಡೆ ಆಪ್ಷನ್ ಪ್ರೆಸ್ ಮಾಡಿದಾಗ ಏನು ತೋರಿಸ್ತಾ ಇದೆ, 0 ಅನ್ನೋ ಲೇಯರ್ಸ್ ಅಷ್ಟೇ ತೋರಿಸ್ತಾ ಇದೆ. ನಾವು ಸೊ ಲೇಯರ್ ಪ್ರಾಪರ್ಟೀಸ್ ಹೋಗ್ತೀನಿ, ನಾನು ಹೋಗಿ ಏನು ಮಾಡ್ತೀನಿ, ಲೇಯರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ದಿಸ್ ಈಸ್ ವಾಟ್ ದ ಆಪ್ಷನ್ ಫಾರ್ ಕ್ರಿಯೇಟಿಂಗ್ ಲೇಯರ್. ಸೊ ನ್ಯೂ ಲೇಯರ್ ಕ್ರಿಯೇಟ್ ಮಾಡೋದು, ಯಾವುದೇ ಲೇಯರ್ನ ಫ್ರೋಸ್ ಮಾಡೋಕ್ಕಾಗಲಿ ಈ ಆಪ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಲೀಟ್ ಲೇಯರ್, ನೆಕ್ಸ್ಟು ಆ ಲೇಯರ್ನ ಕರೆಂಟ್ ಲೇಯರ್ ಆಗಿ ಸೆಲೆಕ್ಟ್ ಮಾಡಲಿಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ತೀವಿ. ಆರ್ ಡಬಲ್ ಕ್ಲಿಕ್ ಮಾಡಿದ್ರು ಆ ಲೇಯರ್ನ ನಾವು ಕರೆಂಟ್ ಲೇಯರ್, ಮೀನ್ಸ್ ಇವಾಗ ನಾವು ಯಾವ ಲೇಯರಲ್ಲಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀವಿ ಆ ಲೇಯರನ್ನಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಇವಾಗ ನಾನು ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಸಿ, ಸೊ ನ್ಯೂ ಲೇಯರ್, ಸೊ ಕಾಂಪೌಂಡ್ ವಾಲ್. ಓಕೆ, ಸೊ ಒಂದು ಲೇಯರ್ ಕ್ರಿಯೇಟ್ ಮಾಡಿದೆ, ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಸೊ ಲೆಟ್ ಇಟ್ ಬಿ ಡೋರ್ ಆ್ಯಂಡ್ ವಿಂಡೋ. ಆಯಿತಾ. ನೆಕ್ಸ್ಟು ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ, ಅದು ವೆಹಿಕಲ್ ಅಂತ ಹೇಳಿ.
ಓಕೆ. ಸೊ 3 ಲೇಯರ್ಸ್ ನಾನು ಕ್ರಿಯೇಟ್ ಮಾಡಿಕೊಂಡೆ. ಸೊ ಅದು ವಿಸಿಬಲ್ ಆಗ್ಬೇಕಂತ ಹೇಳಿದರೆ ನಾನೇನು ಮಾಡ್ತೀನಿ, ಈಗ ಅದರದ್ದು ಕಲರು ಚೇಂಜ್ ಮಾಡ್ತೀನಿ. ಓಕೆ. ಸೊ ಡೋರ್ಸ್ ಆ್ಯಂಡ್ ವಿಂಡೋಸಿಗೆ ನೆಕ್ಸ್ಟ್ ಕಲರ್ ಆ್ಯಂಡ್ ವೆಹಿಕಲಿಗೆ ಇನ್ನೊಂದು ಕಲರ್ ಕೊಡ್ತೀನಿ. ಓಕೆ. ಸೊ 3 ಲೇಯರ್ಸ್ ಕ್ರಿಯೇಟ್ ಆಯಿತು. ಇವಾಗ ನಾನು ಕ್ಲೋಸ್ ಮಾಡ್ತೀನಿ. ನಾವು ಈಗ ಇಲ್ಲಿ ನೋಡ್ತೀನಿ ನೋಡಿ, 3 ಲೇಯರ್ ಬಂದಿದೆ. ಯಾವುದಾದ್ರು ಕಾಂಪೌಂಡ್ ವಾಲ್, ಡೋರ್ ಆ್ಯಂಡ್ ವಿಂಡೋ ಆ್ಯಂಡ್ ವೆಹಿಕಲ್. ಓಕೆ. ಸೊ ಇವಾಗ ನಾನು ಕಾಂಪೌಂಡ್ ವಾಲ್ನ ಕರೆಂಟ್ ಲೇಯರ್ ಆಗಿ ಚೇಂಜ್ ಮಾಡ್ಕೋತೀನಿ. ಹೆಂಗೆ, ಕಾಂಪೌಂಡ್ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇಟ್ ವಿಲ್ ಚೇಂಜ್ ಆಸ್ ಕಾಂಪೌಂಡ್ ವಾಲ್. ಇವಾಗ ನಾನು ಯಾವುದೇ ಲೈನ್ ತೊಗೊಂಡ್ರು ಅದು ರೆಡ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಅದು ಯಾವ ಲೇಯರಲ್ಲಿ ಇರುತ್ತೆ, ದಟ್ ವಿಲ್ ಬಿ ಇನ್ ದ ಕಾಂಪೌಂಡ್ ಲೇಯರ್. ಓಕೆ. ಸರಿ, ಈಗ ಆಫ್ಸೆಟ್ ತೊಗೋತೀನಿ ನೋಡಿ. ಸೊ ಆಫ್ಸೆಟ್ ತೊಗೊಳೋವಾಗ ನಾನು ಯಾವ ಲೇಯರ್ನ ಯೂಸ್ ಮಾಡ್ತೀನಿ, 0 ಲೇಯರ್ ತಾನೆ. ಸೊ ಈ ಏನು ಎಕ್ಸಿಸ್ಟಿಂಗ್ ಡಯಾಗ್ರಾಮ್ ಇದೆಯಲ್ವ, ಇದು 0 ಲೇಯರ್ ಇಲ್ಲಿದೆ. ಸೊ ನಾನು ಆಫ್ಸೆಟ್ ತೊಗೋತೀನಿ. ಸೊ 500 ಡಿಸ್ಟೆನ್ಸ್ ಕೊಟ್ಟು ತೊಗೋತೀನಿ. ಯಾವುದು 0 ಲೇಯರ್ದು ತೊಗೋತೀನಿ. ಸೊ 500 ಬಂತು. ಸೊ ಕಲರ್ ಚೇಂಜ್ ಆಗಿಲ್ಲ, ವೈಟಲ್ಲೇ ಇದೆ ನೋಡಿ, ಬಿಕಾಸ್ ಆ ಡಯಾಗ್ರಾಮಲ್ಲಿದೆ 0 ಲೇಯರಲ್ಲೇ ಇದೆ. ಸೊ 230 mm. ಓಕೆ. ಸೊ ದಿಸ್ ಈಸ್ ಅವರ್ ಕಾಂಪೌಂಡ್ ವಾಲ್. ಇವಾಗ ಈ ಲೇಯರ್ನ ಮೀನ್ಸ್ ಇವೆರಡು ಕಾಂಪೌಂಡ್ ವಾಲ್ನ ನಮ್ಮ ಕಾಂಪೌಂಡ್ ಲೇಯರ್ ವಾಲಿಗೆ ಕನ್ವರ್ಟ್ ಮಾಡ್ತೀನಿ ನೋಡಿ. ಸೊ ಆ ಲೇಯರ್ ಸೆಲೆಕ್ಟ್ ಮಾಡಿಕೊಂಡೆ, ಇಲ್ಲಿ ಹೋಗಿ ಕಾಂಪೌಂಡ್ ವಾಲ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇನ್ನೊಂದ್ಸಲ ಕ್ಲಿಕ್ ಕೊಟ್ಟರೆ ಅದು ಸೆಟ್ ಆಗಿ ಮತ್ತೆ ಆ ವಾಲು ಕಾಂಪೌಂಡ್ ವಾಲ್ ಲೇಯರಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಕಾಪಿ, ಸೊ ಒಂದು ಬೇಸ್ ಪಾಯಿಂಟ್ ಇಟ್ಕೊಂಡು ಕಾಪಿ ಮಾಡ್ಕೊತೀನಿ. ಸಿಯರ್ ಕಾಪಿ ಮಾಡಿ, ಓಕೆ. ಸೊ ಕಾಪಿ ಆಯ್ತು, ಕಾಂಪೌಂಡ್ ವಾಲು ರೆಡಿ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಡೋರ್ಸ್ ಆ್ಯಂಡ್ ವಿಂಡೋಸ್ ಹಾಕೋಣ. ಓಕೆ. ಸೊ ಅದನ್ನು ಡೋರ್ಸ್ ಆ್ಯಂಡ್ ವಿಂಡೋಸ್ ಆಗಿಂತ ಮೊದಲು ಏನು ಮಾಡ್ತೀನಿ, ನಾನು ಡೋರ್ಸ್ ಆ್ಯಂಡ್ ವಿಂಡೋಸ್ ಲೇಯರ್ನ ಆಕ್ಟಿವೇಟ್ ಮಾಡ್ಕೋತೀನಿ. ಹೇಗೆ, ಡಬಲ್ ಕ್ಲಿಕ್. ಸೊ ಆಕ್ಟಿವೇಟೆಡ್. ಇವಾಗ ಏನು ಮಾಡಬೇಕು, ಸೊ ಡೋರ್ಸ್ ಆ್ಯಂಡ್ ವಿಂಡೋಸ್ ಕ್ರಿಯೇಟ್ ಮಾಡಬೇಕು. ಬಟ್ ನಾನೇನು ಮಾಡ್ತೀನಿ, ನಮಗೆ ಇಲ್ಲಿ ಆಟೋಕ್ಯಾಡಲ್ಲಿ ಟೂಲ್ ಪ್ಯಾಲೆಟ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಆಲ್ರೆಡಿ ಪ್ರೀ ಡಿಫೈನ್ಡ್ ಆಗಿರೋ ಡೋರ್ ಮತ್ತು ವಿಂಡೋ ಇದ್ದಾವೆ. ಸಿ, ದಿಸ್ ಇಸ್ ದ ವಿಂಡೋ, ದಿಸ್ ಇಸ್ ದ ಡೋರ್. ಓಕೆ. ಆಮೇಲೆ ಟ್ರೀಸ್ ಕೂಡ ತಗೋತೀನಿ. ಫೈನ್. ಇವಾಗ ಸಿ ಡೋರ್ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೋತೀನಿ. ಸೊ ಆರ್ಥೋ ಆಫ್ ಮಾಡ್ತೀನಿ. ಸೊ ಅಸ್ಯೂಮ್ ನಾನು ಆಲ್ರೆಡಿ ಡೋರ್ಸನ್ನು ಪ್ಲ್ಯಾನಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಹೇಳಿ ಸುಮ್ಮನೆ ಜಸ್ಟ್ ಐ ಆಮ್ ಶೋಯಿಂಗ್ ಯು. ಓಕೆ. ಸೊ ಜೊತೆ ಟ್ರೀಸ್ ಕೂಡ ಇಡ್ತೀನಿ. ಓಕೆ. ಸೊ ಇದೇನು ಇನ್ನೊಂದು ಲೇಯರಲ್ಲ, ಏನಾಯಿತು, ಇನ್ನೊಂದು ಲೇಯರಲ್ಲಿ ನಾನು ಡೋರ್ಸ್ ಆ್ಯಂಡ್ ವಿಂಡೋಸ್ ಪ್ಲೇಸ್ಮೆಂಟ್ ಮಾಡಿದೆ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ವೆಹಿಕಲನ್ನು ಲೇಯರ್ ತೊಗೋತೀನಿ. ಸೇಮ್ ಟೂಲ್ ಪ್ಯಾಲೆಟಿಗೆ ಹೋಗ್ತೀನಿ. ಸೊ ವೆಹಿಕಲ್ ಇಂಪೋರ್ಟ್ ಮಾಡ್ಕೋತೀನಿ. ಸೊ ಇಲ್ಲೇ ಆಗಿದೆ ಇಂಪೋರ್ಟು. ಸೊ ಮೂವ್, ಸೊ ಕಾಪಿ ಮಾಡ್ತೀನಿ. ಓಕೆ. ಸಿ, ಇವಾಗ ನಾನೇನು ಮಾಡಿದೆ, 0 ಅನ್ನೋ ಲೇಯರಲ್ಲಿ ಏನಿದೆ, ನಮ್ಮ ಡ್ರಾಯಿಂಗ್ ಇದೆ. ಕಾಂಪೌಂಡ್ ವಾಲಲ್ಲಿ ಏನಿದೆ, ಕಾಂಪೌಂಡ್ ರೆಡ್ ಕಲರ್ ವಾಲ್ ಇದೆ. ನೆಕ್ಸ್ಟ್ ಡೋರ್ಸ್ ಆ್ಯಂಡ್ ವಿಂಡೋಸಲ್ಲಿ ಏನಿದೆ, ಗ್ರೀನ್ ಕಲರ್. ಏನೇನು ಗ್ರೀನ್ ಕಲರ್ ಇದೆ ಅದೆಲ್ಲ ಡೋರ್ಸ್ ಆ್ಯಂಡ್ ವಿಂಡೋಸ್ ಲೇಯರಲ್ಲಿದೆ. ಆಮೇಲೆ ಪಿಂಕ್ ಕಲರ್ ಇರೋದೆಲ್ಲ ನಮ್ಮ ವೆಹಿಕಲ್ ಅನ್ನೋ ಲೇಯರಲ್ಲಿ ಇದೆ. ಜಸ್ಟ್ ನೇಮಿಂಗ್. ಓಕೆ. ಸೊ ನಾನು 0 ಅಂತ ಹೇಳಿ ಈಗ ಅದೇ ನಮ್ಮ ಓಲ್ಡ್ ಲೇಯರಿಗೆ ಬರ್ತೀನಿ. ಇವಾಗ ಸೊ ಈ ಡಯಾಗ್ರಾಮಲ್ಲಿ ಇನ್ನು ಇಂಟೀರಿಯರ್ಸ್ ನಾನು ಕೊಡಬೇಕು, ಫರ್ನಿಚರ್ ಹಾಕಬೇಕು, ಅವೆಲ್ಲ ಹಾಕಬೇಕು. ಬಟ್ ಇವೆಲ್ಲ ನಮಗೆ ಅಡ್ಡ ಬರ್ತಾ ಇದೆ. ಸೊ ಅದನ್ನು ನಾನು ಕಾಣಿಸ್ಬಾರ್ದಂಗೆ ಅಲ್ವಾ. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲಿ ನೋಡಿ, ನನಗೆ ಕಾಂಪೌಂಡ್ ವಾಲ್ ಬೇಡ, ಅಥವಾ ನಾನು ನಿಮಗೆ ನಿಮ್ಮ ಕ್ಲೈಂಟ್ಸಿಗೆ ತೋರ್ಸೋಕ್ಕೆ ಬೇಡ, ಕ್ಲೈಂಟ್ ಕಾಂಪೌಂಡ್ ವಾಲ್ ನಿಮಗೆ ತೋರಿಸ್ಬಾರ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಟರ್ನ್ ಆಫ್ ದ ಲೈಟ್, ಈ ಬಲ್ಬ್ ಟೈಪ್ ಒಂದು ಆಬ್ಜೆಕ್ಟ್ ಇದೆ ಅಲ್ವಾ, ಅದೇನಾದರೂ ನಾನು ಟರ್ನ್ ಆಫ್ ಮಾಡಿದರೆ ಇಟ್ ವಿಲ್ ಬಿ ಗಾನ್. ಸೊ ನಮಗೆ ಡೋರ್ಸ್ ಆ್ಯಂಡ್ ವಿಂಡೋಸ್ ಕಾಣಬಾರ್ದು. ಓಕೆ. ವೆಹಿಕಲ್ಸ್ ಇದೆಯಾ, ವೆಹಿಕಲ್ಸು ಕಾಣಬಾರ್ದು. ಓಕೆ. ನಮಗೆ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಷ್ಟೇ ಕಾಣಬೇಕು.
ಅದನ್ನಷ್ಟೇ ಆನ್ ಮಾಡ್ಕೊಳ್ತೀರಿ. ವೆಹಿಕಲ್ ಅಷ್ಟೇ ಕಾಣಬೇಕು, ಕಾಂಪೌಂಡ್ ವಾಲ್ ಅಷ್ಟೇ ಕಾಣಬೇಕು ಅಂತ ಹೇಳಿದರೆ ಹೀಗೆ. ಲೇಯರ್ ಆಫ್ ಆನ್ ಮಾಡಿದರೆ ಸೊ ನಮಗೆ ಏನು ಬೇಕು ಅದನ್ನು ನಾವು ತಗೋಬೋದು. ನಮಗೆ ಬೇಸಿಕ್ ಡಯಾಗ್ರಾಮೇ ಬೇಡ ಅಂತ ಹೇಳಿದ್ರು ಅದನ್ನು ಕೂಡ ಆಫ್ ಮಾಡ್ಬೋದು. ಓಕೆ, ನಾವು ಯಾವುದನ್ನು ಆನ್ ಮಾಡ್ತೀವಿ ಅದಷ್ಟೇ ವಿಸಿಬಲ್ ಆಗುತ್ತೆ. ಸೊ ಈ ಆಪ್ಷನ್ ಎಲ್ಲಿ ಬರುತ್ತೆ? ಲೇಯರ್ಸ್ ಅಲ್ಲಿ ಬರುತ್ತೆ. ಯಾವಾಗ ಬರುತ್ತೆ? ನಾವು ಯಾವಾಗ ಸಿಸ್ಟಮ್ಯಾಟಿಕ್ಲಿ ಎಲ್ಲ ಆಬ್ಜೆಕ್ಟ್ಸ್ನ ಆ್ಯಡ್ ಮಾಡ್ತೀವಿ ಲೇಯರ್ ಪ್ರಕಾರವಾಗಿ, ಅವಾಗ ನಮಗೆ ಈ ಆಪ್ಷನ್ ಬರುತ್ತೆ. ಈ ಆಪ್ಷನ್ ನಾವು ಫರ್ನಿಚರ್ ಆ್ಯಡ್ ಮಾಡ್ಬೋದು, ಮತ್ತು ಫರ್ನಿಚರ್ ಆ್ಯಡ್ ಮಾಡಿ ಫರ್ನಿಚರ್ಗೆ ಒಂದು ಲೇಯರ್ ಕ್ರಿಯೇಟ್ ಮಾಡಿಬಿಟ್ರೆ ಸೊ ವೆನೆವರ್ ನಾವು ಆನ್ ಮಾಡಿದಾಗ ಮತ್ತೆ ಇಲ್ಲಿ ನಮಗೆಲ್ಲ ಫರ್ನಿಚರ್ ಕಾಣುತ್ತೆ. ಅದೇ ಫರ್ನಿಚರ್ ಆಫ್ ಮಾಡಿದರೆ ಫರ್ನಿಚರ್ ಯಾವುದು ಕಾಣಲ್ಲ ನಮ್ಮ ಪ್ಲ್ಯಾನಲ್ಲಿ. ಸೊ ಈ ಥರ ನಾವು ಲೇಯರ್ ಆ್ಯಂಡ್ ಲೇಯರ್ ಪ್ರಾಪರ್ಟೀಸ್ ತೊಗೊಂಡು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟೇನು? ಬ್ಲಾಕ್ ಅಂತ. ಸೊ ಒಂದು ರೆಕ್ಟ್ಯಾಂಗಲ್ ತೊಗೋತೀನಿ, 2 ರೆಕ್ಟ್ಯಾಂಗಲ್ಲು. ಸೊ ವಾಟ್ ಎವರ್ ನಾವು ಇಂಪೋರ್ಟ್ ಮಾಡ್ತೀವಲ್ಲ ಟೂಲ್ ಪ್ಯಾಲೆಟ್ಸಿಂದ, ಇವೆಲ್ಲ ಬ್ಲಾಕು. ಸೊ ಬ್ಲಾಕ್ ಅಂದ್ರೆ ಏನು? ಅದು ಆಬ್ಜೆಕ್ಟ್. ಸೊ ಇದು ರೆಕ್ಟ್ಯಾಂಗಲ್ ಒಂದು ಆಬ್ಜೆಕ್ಟ್ ಅಂತ ತೊಗೊಂಡ್ರೆ ನಾನು ಈಗ ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಸೆಲೆಕ್ಟ್ ಮಾಡ್ತಾನೆ ಅದನ್ನು ಸ್ಟ್ರೆಚ್ ಮಾಡ್ಬೋದು. ಓಕೆ, ಅದ್ರದ್ದು ಡೈಮೆನ್ಷನ್ ಲಾಕ್ ಆಗಿಲ್ಲ, ಬಟ್ ನಾವು ಒಂದು ಸಲ ಏನಾದರೂ ಬ್ಲಾಕ್ ಮಾಡಿಬಿಟ್ರೆ ಅದ್ರ ಡೈಮೆನ್ಷನ್ ಏನಾಗುತ್ತೆ? ಬ್ಲಾಕ್ ಆಗುತ್ತೆ. ಓಕೆ, ಇವಾಗ ಈ ರೆಕ್ಟ್ಯಾಂಗಲ್ ಇದೆ ಅಲ್ವಾ, ಇದನ್ನು ನಾನು ಬ್ಲಾಕ್ ಮಾಡ್ತೀನಿ. ಹೇಗೆ ಬ್ಲಾಕ್ ಮಾಡೋದು? ಸೊ ಬಿ ಸ್ಪೇಸ್ ಅಥವಾ ಬಿ ಎಂಟರ್. ಸೊ ವಾಟ್ ಈಸ್ ದ ನೇಮ್ ಅಂತ ಕೇಳ್ತಾರೆ. ಸೊ ನೇಮ್ 1 ಅಂತ ಇಡ್ತೀನಿ. ಓಕೆ, ನಾವು ಸೆಲೆಕ್ಟ್ ದ ಆಬ್ಜೆಕ್ಟ್. ಯಾವ ಆಬ್ಜೆಕ್ಟ್ನ ನೀವು ಬ್ಲಾಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೊ ಈ ಆಬ್ಜೆಕ್ಟ್ನ ನಾನು ಬ್ಲಾಕ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಸ್ಪೇಸ್ ಕೊಡ್ತೀನಿ. ಸೊ ಅದು ಬ್ಲಾಕ್ ಎಡಿಟರಿಗೆ ನನಗೆ ಕರ್ಕೊಂಬರುತ್ತೆ. ಸೊ ಇಲ್ಲಿ ನಾವು ಸೇವ್ ಬ್ಲಾಕ್ ಅಂತ ಕೊಟ್ಟು ಕ್ಲೋಸ್ ಬ್ಲಾಕ್ ಎಡಿಟರ್ ಅಂತ ಕೊಟ್ಟರೆ ಆಯಿತು. ಇಟ್ ವಿಲ್ ಬಿ ಕ್ರಿಯೇಟೆಡ್ ಆಸ್ ಬ್ಲಾಕ್. ಆ್ಯಂಡ್ ನೀವೇನು ಮಾಡ್ಬೋದು, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಬ್ಲಾಕ್ ನೇಮ್ ಏನಿರುತ್ತೆ 1 ಅಂತ ನಾವು ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಓಕೆ, ಸೊ ಇದನ್ನು ನಾವು ಏನು ಮಾಡಿದ್ರು ಅದರ ಡೈಮೆನ್ಷನ್ ಲಾಕ್ ಆಗಿರುತ್ತೆ, ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇದನ್ನೀಗ ಬ್ಲಾಕ್ ಮಾಡ್ತೀನಿ ನೋಡಿ. ಸೊ ಇದನ್ನು ನಾನು ಹೆಂಗೆ ಬೇಕಾದಂಗೆ ಈಗ ಸ್ಟ್ರೆಚ್ ಮಾಡ್ಬೋದು. ಇವಾಗ ಇದನ್ನು ಬ್ಲಾಕ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಏನು ಮಾಡ್ತೀನಿ, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ಬಿ ಎಂಟರ್. ಸೊ ಸ್ಪೆಸಿಫೈ ಆನ್ ಸ್ಕ್ರೀನ್. ಸ್ಪೆಸಿಫೈ ನಿಮಗೆ ಕೋಆರ್ಡಿನೇಟ್ಸ್ ಗೊತ್ತಿದ್ರೆ ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಕೂಡ ಹಾಕ್ಬೋದು, ಬಟ್ ಈಸಿ ಮೆಥಡ್ ಏನು? ಸ್ಪೆಸಿಫೈ ಆನ್ ಸ್ಕ್ರೀನ್. ಓಕೆ, ಸೊ ನೇಮ್ ಕೊಟ್ಟಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ 2. ಓಕೆ, ಸೊ ಸೆಲೆಕ್ಟ್ ದ ಡಯಾಗ್ರಾಮ್, ಪ್ರೆಸ್ ಎಂಟರ್. ಸೊ ಸೇವ್ ಬ್ಲಾಕ್, ಕ್ಲೋಸ್ ಬ್ಲಾಕ್ ಎಡಿಟರ್. ಸೊ ಇವಾಗ ಇದು ಬ್ಲಾಕ್ ಆಯಿತು, ನಾವು ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈ ಥರ ನಾವು ಬ್ಲಾಕ್ ಯಾವುದೇ ಇದ್ರೂ ಬ್ಲಾಕ್ ಕ್ರಿಯೇಟ್ ಮಾಡ್ತೀವಿ. ಸೊ ಫರ್ನಿಚರ್ ಆಗಲಿ ಅಥವಾ ಯಾವುದೇ ನೀವು ಏನೇ ಒಂದು ಐಟಮ್ ಕ್ರಿಯೇಟ್ ಮಾಡಿದ್ರಿ, ಚೇರ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಅಂಥವೆಲ್ಲ ಏನು ಮಾಡ್ಕೋಬೇಕು? ಬ್ಲಾಕ್ ಮಾಡಿಕೊಂಡು ನಮ್ಮ ಆಟೋಕ್ಯಾಡ್ ಟೆಂಪ್ಲೇಟ್ ಲೈಬ್ರರಿ ಅಂತ ಇರುತ್ತೆ ಅಲ್ಲಿ ನಾವು ಸೇವ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಒಂದು ಡಯಾಗ್ರಾಮ್ ಕ್ರಿಯೇಟ್ ಆದಮೇಲೆ ಅದನ್ನು ಹೇಗೆ ಪ್ರಿಂಟ್ಔಟ್ ತಗೊಳ್ಳೋದು ಅಥವಾ ಪ್ಲಾಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇದೆ. ಒಂದು ಲೇಔಟಿಗೆ ಬರೋದು, ಇನ್ನೊಂದು ಡೈರೆಕ್ಟಾಗಿ ಪ್ರಿಂಟ್ಔಟ್ ಕೊಡೋದು. ಸೊ ಲೇಔಟಿಗೆ ಬರೋದು ತೋರಿಸ್ತೀನಿ. ಸೊ ಮಾಡೆಲ್ ಅಂತಿದೆ ಕೆಳಗಡೆ, ಮಾಡೆಲ್ ಪಕ್ಕ ಲೇಔಟ್ ಅಂತಿದೆ. ಸೊ ಲೇಔಟಿಗೆ ಬಂದರೆ ಆ ಪೇಜ್ಗಳು ಹಿಂಗಿರುತ್ತೆ. ಸೊ ಈ ಪೇಜ್ ಏನಿದೆ ಅದನ್ನು ನಾನು ಝೂಮ್ ಔಟ್ ಝೂಮ್ ಇನ್ ಮಾಡ್ಬೋದು. ಹೆಂಗೆ? ಮೌಸಿಂದು ರೋಲರ್ ಇರುತ್ತಲ್ವ, ಅದನ್ನು ಮೂವ್ ಮಾಡಿದರೆ ಇಟ್ ವಿಲ್ ಗೋ ಝೂಮ್ ಆ್ಯಂಡ್ ಝೂಮ್ ಔಟ್. ಬಟ್ ಈ ಮಾಡೆಲ್ ಸ್ಪೇಸ್ ಒಳಗಡೆ ಇದೆಯಲ್ಲ ಅದು ಝೂಮ್ ಆ್ಯಂಡ್ ಝೂಮ್ ಔಟ್ ಆಗೋದಿಲ್ಲ. ಅದನ್ನು ಆಗಬೇಕಂದ್ರೆ ಏನು ಮಾಡಬೇಕು? ಸೊ ಇದಕ್ಕೇನಂತೀವಿ ನಾವು ವ್ಯೂ ಪೋರ್ಟ್ ಅಂತ ಹೇಳ್ತೀವಿ. ಇದು ರೆಕ್ಟ್ಯಾಂಗಲ್ ಇದೆ ಅಲ್ವಾ, ಇದಕ್ಕೆ ವ್ಯೂ ಪೋರ್ಟ್ ಅಂತ ಹೇಳ್ತೀವಿ. ಸೊ ನಾವು ಒಳಗಡೆ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ರೆಕ್ಟ್ಯಾಂಗಲ್ ಒಳಗಡೆ ಹೋಗಿ, ಸೊ ಹೊರಗಡೆ ಇದ್ದೀನಿ, ಕರ್ಸರ್ನ ರೆಕ್ಟ್ಯಾಂಗಲ್ ಒಳಗಡೆ ತೊಗೊಂಡು ಹೋಗಿ ಡಬಲ್ ಕ್ಲಿಕ್ ಕೊಟ್ರಿ. ಸೊ ಅವಾಗ ಆ ರೆಕ್ಟ್ಯಾಂಗಲ್ ಒಳಗಡೆ ಇರೋದು ಮೂವ್ ಆಗುತ್ತೆ, ಹೊರಗಡೆ ಇದ್ದಿದ್ದು ಮೂವ್ ಆಗಲ್ಲ. ಸೊ ಅದು ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಸೊ ನಮಗೆ ಗ್ರಿಡ್ಸ್ ಬೇಡ ಅಲ್ವಾ, ಸೊ ಗ್ರಿಡ್ಸ್ ಆಫ್ ಮಾಡ್ಕೋತೀನಿ. ಸೊ ಸೇಮ್ ಆಟೋಕ್ಯಾಡ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸಲ್ಲಿ ಏನು ಮಾಡ್ತೀರೋ ಅವೆಲ್ಲ ಮಾಡ್ಬೋದು ಇಲ್ಲಿ. ಸೊ ನೋಡಿ, ಅಲ್ಲಿಟ್ಟು ಡೈರೆಕ್ಟ್ ಕಂಟ್ರೋಲ್ P ಅಂತ ಕೊಟ್ಟರೆ ನಮಗೆ ಏನು ಬೇಕು ಅದು ನಮಗೆ. ಸೊ ಒಂದು ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿವ್ಯೂ ವಿ ಕ್ಯಾನ್ ಪ್ಲಾಟ್ ಅಥವಾ ಪ್ರಿಂಟ್ ನಾವು ತಗೋಬೋದು. ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಇಟ್ ವಿಲ್ ಗೋ ಆ್ಯಂಡ್ ಸೇವ್ ವೆರ್ ಎವರ್ ಯು ಗಿವ್ ಪ್ರಿಂಟ್, ಅಥವಾ ಪ್ರಿಂಟರ್ನೇ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರಿಂಟ್ ಬರುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ಇಲ್ಲಿ ಎಷ್ಟೊಂದು ಸ್ಪೇಸಸ್ಸು ವೇಸ್ಟ್ ಆಗಿದೆ. ನಾನು ಇನ್ನೂ ಎನ್ಲಾರ್ಜ್ ಮಾಡಿ ತೋರಿಸ್ಬೋದಾ ನನ್ನ ಡಯಾಗ್ರಾಮ್ನ? ಓಕೆ, ಆ ಕಾರಣಕ್ಕೆ ಏನು ಮಾಡ್ತೀವಿ ನಾವೀಗ ಇದನ್ನು ವ್ಯೂ ಪೋರ್ಟ್ಗಿಂತ ಮುಂಚೆ ಲೇಔಟಿಗೆ ಬಂದು ರೈಟ್ ಕ್ಲಿಕ್ ಕೊಟ್ಟರೆ ಪೇಜ್ ಸೆಟಪ್ ಮ್ಯಾನೇಜರ್ ಅಂತ ಇರುತ್ತೆ.
ಆಲ್ಮೋಸ್ಟ್ ನಾವು ಯಾವ್ದು ತೊಗೋತೀವಿ, A4 ಶೀಟೇ ತೊಗೋತೀವಿ. ಓಕೆ, ಸೊ A4 ಶೀಟ್ ಸೆಲೆಕ್ಟ್ ಇದೆ. ಸೊ ಒಂದು ಪ್ರಿಂಟರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ A4 ಶೀಟ್. ಓಕೆ, ನಾವು ಪೇಜ್ ಸೆಟಪ್ ಆಗಿದೆ, ಕ್ಲೋಸ್. ಇವಾಗ ಏನು ಮಾಡ್ತೀನಿ, ವ್ಯೂ ಪೋರ್ಟ್ನ ಡಿಲೀಟ್ ಮಾಡ್ತೀನಿ. ನಾನು ಹೊಸ ವ್ಯೂ ಪೋರ್ಟ್ ತೊಗೋತೀನಿ. ಸೊ ಕಮಾಂಡ್ ಏನು, ವ್ಯೂ ಪೋರ್ಟ್ ಅಂತ ಹೇಳಿ. ಸೊ ಆಕ್ಟಿವೇಟ್ ಮಾಡ್ಕೊಂಡೆ ವ್ಯೂ ಪೋರ್ಟ್ನ. ಸೊ ನನಗೆ ಸಿಂಗಲ್ ವ್ಯೂ ಬೇಕು, 2 ವ್ಯೂ 3 ವ್ಯೂ ಯಾವ್ದು ಬೇಕಾದಷ್ಟು ತೊಗೋಬೋದು ನೀವು. 4 ವ್ಯೂವರೆಗೂ ನಿಮಗೆ ಚಾನ್ಸಸ್ ಇದೆ. ನನಗೆ ಸಿಂಗಲ್ ವ್ಯೂ ಸಾಕು. ಓಕೆ, ಸ್ವಲ್ಪ ಎಡ್ಜಸ್ ಅಲ್ಲಿ ಜಾಗ ಬಿಟ್ಟು ಐ ವಿಲ್ ಕ್ರಿಯೇಟ್ ಮೈ ಓನ್ ವ್ಯೂ ಪೋರ್ಟ್. ಓಕೆ, ಸಿ ನೋಡಿ, ಐ ವಿಲ್ ಕ್ರಿಯೇಟೆಡ್ ಮೈ ಓನ್ ವ್ಯೂ ಪೋರ್ಟ್. ಇವಾಗ ಪೇಜ್ ವರ್ಕ್ ಆಗ್ತಾ ಇದೆ. ಸೊ ನಾನು ಒಳಗಡೆ ವರ್ಕ್ ಮಾಡ್ಬೇಕು, ಏನು ಮಾಡಬೇಕು, ಒಳಗಡೆ ಹೋಗಿ ಡಬಲ್ ಕ್ಲಿಕ್ ಕೊಟ್ಟರೆ ಒಳಗಡೆ ವರ್ಕ್ ಆಗುತ್ತೆ. ಸೊ ಮತ್ತೆ ಅಲ್ಲೂ ಗ್ರಿಡ್ಸ್ ಆಫ್ ಮಾಡ್ತೀನಿ. ಸೊ ನನಗೆ ಏನು ಡಯಾಗ್ರಾಮ್ ಇದೊಂದೇ ಬೇಕಾದರೆ ಜಸ್ಟ್ ಮೂವ್ ಮಾಡಿ ನಿಮ್ಗೆ ಬೇಕಾದಂಗೆ ಆ ಪೇಜ್ ಸೆಟಪ್ ಮಾಡಿಕೊಂಡು ಪ್ರಿಂಟ್ ತೆಗಿಬೋದು. ಸೊ ಕಂಟ್ರೋಲ್ P. ಸೊ ಪ್ರಿವ್ಯೂ. ಸಿ, ನಮ್ಮ ಪೇಜ್ ಕೂಡ ವೇಸ್ಟ್ ಆಗಲ್ಲ. ನಾವು ಇಲ್ಲಿ ಬೇಕಾದ್ರೆ ಇನ್ನೊಂದು ಡಯಾಗ್ರಾಮ್ ಹಾಕ್ಕೋಬೋದು. ಆ ರೀತಿ ಲೇಔಟ್ ಸಹಾಯದಿಂದ ನಾವು ಮಾಡ್ಬೋದು, ಪ್ರಿಂಟ್ಔಟ್ ತೆಗಿಬೋದು. ನಾವು ಮಾಡೆಲ್ ಸ್ಪೇಸಲ್ಲೇ ಹೆಂಗೆ ತೆಗಿಬೇಕು ಅಂತ ನನಗೆ ಹೇಳ್ಕೊಡ್ತೀನಿ ನೋಡಿ. ಸೊ ನಮ್ಗೆ ಅಷ್ಟು ಟೈಮ್ ಇಲ್ಲ, ಓನ್ಲಿ ಮಾಡೆಲ್ ಸ್ಪೇಸ್ ಇದೆ ಅಲ್ವಾ. ಸೊ ಮಾಡೆಲ್ ಸ್ಪೇಸ್ ಇದ್ದಾಗ ಹೆಂಗೆ ಪ್ರಿಂಟ್ಔಟ್ ತೆಗಿಯೋದು ಅಂತ ಹೇಳಿದ್ರೆ, ಸಿ, ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸಲ್ಲಿ ಹೇಳ್ತೀನಿ, ಕಂಟ್ರೋಲ್ P ಅಂತ ಡೈರೆಕ್ಟಾಗಿ ಕೊಡ್ತೀನಿ. ಸೊ ಇಲ್ಲೊಂದು ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೋತೀನಿ, ದಟ್ ಈಸ್ PDF ಕನ್ವರ್ಟ್ ಆಗಿ. ಸೊ ವಾಟ್ ಟು ಪ್ಲಾಟ್ ಅಂತಿದೆ ನೋಡಿ. ಡಿಸ್ಪ್ಲೇ ಅಂತ ಕೊಟ್ಟರೆ ಹೋಲ್ ಪೇಜ್, ನೀವು ಲಿಮಿಟ್ ಕೊಡದೇ ಇರ್ರಿ, ಆ ಹೋಲ್ ಪೇಜ್ ನಿಮಗೆ ಪ್ರಿಂಟ್ಔಟ್ ಆಗುತ್ತೆ. ಸಿ, ಸ್ಮಾಲ್ ಬರುತ್ತೆ ಡಯಾಗ್ರಾಮ್, ಯಾಕಂದ್ರೆ ಫುಲ್ ಹೋಲ್ ಪೇಜ್ ತೊಗೊಂಡಿದ್ವಿ, ಏನೇನು ಕಾಣಿಸ್ತಾ ಇದೆ ಅದೆಲ್ಲ ಪ್ರಿಂಟ್ಔಟ್ ಆಗಲಿ ಅಂತ ಹೇಳಿ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಡಿಸ್ಪ್ಲೇ ಅಂತ ತೊಗೊಳಲ್ಲ, ವಾಟ್ ಟು ಪ್ಲಾಟ್ ಇದ್ದ ಜಾಗದಲ್ಲಿ ಇಲ್ಲಿ ನಾವು ಲಿಮಿಟ್, ನೀವೇನಾದರೂ ಕೊಟ್ಟಿದ್ರೆ A4 ಸೈಜಿಂದು ಲಿಮಿಟ್ ಅಂತ ಕೊಡ್ಬೋದು. ಕೊಟ್ಟಿಲ್ಲ ಅಂದರೆ ವಿಂಡೋ ಅಂತ ತಗೊಳ್ಳಿ. ಸೊ ಏನು ಪ್ರಿಂಟ್ಔಟ್ ಆಗಬೇಕು, ಇದಿಷ್ಟೇ ನನಗೆ ಪ್ರಿಂಟ್ಔಟ್ ಆಗಬೇಕು. ಸೊ ನೀವೇನು ಸೆಲೆಕ್ಟ್ ಮಾಡ್ತೀರೋ ಅದಷ್ಟೇ ಆಗುತ್ತೆ. ಓಕೆ, ಸೊ ಪ್ರಿವ್ಯೂ ನೋಡಿ, ಸಿ. ಓಕೆ, ದಿಸ್ ಈಸ್ ಯುವರ್ ಪ್ರಿಂಟ್ಔಟ್. ಸೊ ವಾಟ್ ಎವರ್ ಯು ರಿಕ್ವೈರ್ ಅದಷ್ಟೇ ಪ್ರಿಂಟ್ಔಟ್ ಮಾಡ್ಲಿಕ್ಕೆ ಏನು ಮಾಡಬೇಕು, ಸೊ ಕಂಟ್ರೋಲ್ P, ಡಿಸ್ಪ್ಲೇ ಬದಲು ಅಲ್ಲಿ ಹೋಗಿ ವಿಂಡೋಸನ್ನು ಹಾಕಿ. ಸೊ ಏನು ಪ್ರಿಂಟ್ ಆಗಬೇಕು ಅದಷ್ಟೇ ತಗೊಳ್ಳಿ. ಲ್ಯಾಂಡ್ಸ್ಕೇಪ್, ಓಕೆ, ಪ್ರಿಂಟರ್ ಸೆಲೆಕ್ಟ್ ಮಾಡಿ, ಪ್ರಿವ್ಯೂ ನೋಡಿ. ಸೊ ದಿಸ್ ಈಸ್ ಯುವರ್ ಪ್ರಿಂಟ್ಔಟ್. ಸೊ ಇದನ್ನು ನಾವು ಕಂಟ್ರೋಲ್ ಪ್ರಿಂಟ್ ಅಂದ್ಕೊಟ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಗೋ ಆ್ಯಂಡ್ ಸೇವ್ ಇಟ್ ಸಮ್ವೇರ್. ಸೊ ಡೆಸ್ಕ್ಟಾಪಲ್ಲಿ example 1 ಅಂತ ಕೊಟ್ಟರೆ example 1 ಹೋಗಿ ಸೇವ್ ಆಗುತ್ತೆ. ಸೊ ವಿಚ್ ಈಸ್ ರೆಡಿ ಟು ವ್ಯೂ. ಓಕೆ, ಸಿ. ಓಕೆ, ಈ ರೀತಿ ನಾವು ಪ್ಲಾಟ್ ಮಾಡ್ತೀವಿ. ಸೊ ಆಲ್ ದ ಕಮಾಂಡ್ಸ್, ಡ್ರಾ ಪ್ಯಾನಲ್ ಇಂದ ಹಿಡ್ಕೊಂಡು ಮಾಡಿಫೈ ಪ್ಯಾನಲ್, ಅನೋಟೇಷನ್, ಲೇಯರ್ಸ್, ಬ್ಲಾಕ್, ಆಲ್ ಓವರ್ ಆಗಿದೆ. ಸೊ ಪ್ರಾಪರ್ಟೀಸು ನಾವು ಇದನ್ನು ಡಯಾಗ್ರಾಮ್ ಮಾಡೋವಾಗಲೇ ತಿಳ್ಕೊಬೋದು. ಸೊ ಆಲ್ಮೋಸ್ಟ್ ಆಲ್ ಕಮಾಂಡ್ಸ್ ಇನ್ ದ ಬೇಸಿಕ್ ಆಟೋಕ್ಯಾಡ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ನೆಕ್ಸ್ಟು ನಮಗೆ ಮ್ಯಾನ್ಯಲಲ್ಲಿ ಕೊಟ್ಟಿರೋ ಡಯಾಗ್ರಾಮ್ನ ಬಿಡ್ಸೋಕ್ಕೆ ಟ್ರೈ ಮಾಡೋಣ. ಫೈನ್. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿದರೆ ಅಷ್ಟೇ ನಿಮಗೆ ಆಟೋಕ್ಯಾಡ್ ಸಾಫ್ಟ್ವೇರ್ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ, ಈಸಿ ಇದೆ ಅಂದ್ಬಿಟ್ರೆ ನೀವು ಯಾವತ್ತು ಹಿಡ್ಕೋತೀರ ಆವತ್ತು ನಿಮಗೆ ಕಷ್ಟ ಆಗೇ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಅಂತ ಹೇಳ್ತಾ ನಾನು ಈ ಕ್ಲಾಸ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.